ಹಾಯ್ ಹಲೋ ನಮಸ್ಕಾರ ಪ್ರಿಯಾಸ್ ಕಿಚನ್ ಅಂಡ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ. ನ್ಯೂಸ್ 18 ಚಾನಲ್ ಅವರು ಕರುನಾಡ ಹಬ್ಬ ಅಂತೇಳಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ರು. ಸೊ ಅದರಲ್ಲಿ ಕುಕ್ಕಿಂಗ್ ಕಾಂಪಿಟೇಷನ್ ಕೂಡ ಟೋಟಲ್ 13 ಜನ ಕಾಂಪಿಟ್ ಮಾಡ್ತಾ ಇದ್ರು. ಸೊ ಅದರಲ್ಲಿ ನಾನು ಒಬ್ಬಳಾಗಿದ್ದೆ ಅನ್ನೋದು ನನಗೆ ತುಂಬ ಖುಷಿ ಇದೆ. ಈ ಆಪರ್ಚುನಿಟಿ ನನಗೆ ಸಿಕ್ಕಿದ್ದು ಸುಜಾತಾ ಮ್ಯಾಮ್ ಇಂದ. ಸೊ ಥ್ಯಾಂಕ್ ಯು ಸುಜಾತಾ ಮ್ಯಾಮ್. ಸೊ ನನ್ನ ಲೈಫ್ ಟೈಮಲ್ಲಿ ದಿಸ್ ಇಸ್ ದ ಫಸ್ಟ್ ಕುಕ್ಕಿಂಗ್ ಕಾಂಪಿಟೇಷನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದು. ಸೊ ತುಂಬ ಜನ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಬಂದಿದ್ರು, ಹಾಗೆ ಫ್ರೆಷರ್ಸ್ ಕೂಡ ಬಂದಿದ್ರು. ಇದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಹೆಂಗಿರುತ್ತೋ ಏನೋ ಅಂತಲೇ ನನಗೆ ಗೊತ್ತಿರಲಿಲ್ಲ. ಬಟ್ ಇದು ಒಂದು ಕಾಂಪಿಟೇಷನ್ ಅಂತ ಹೇಳಿದ ಮೇಲೆ ಸೋಲೋ ಗೆಲುವು ಇದ್ದಿದ್ದೆ ಅಲ್ವಾ. ಸೊ ನೀವು ಭಾಗವಹಿಸೋದೇ ತುಂಬಾ ಮುಖ್ಯ. ಲೈಫಲ್ಲಿ ಆಪರ್ಚುನಿಟಿ ಸಿಕ್ಕಾಗ ಅದನ್ನು ಉಪಯೋಗಿಸ್ಕೊಳ್ಳಿ. ಸೊ ಫಸ್ಟ್ ರೌಂಡಲ್ಲಿ ಆಲೂಗಡ್ಡೆನ ಉಪಯೋಗಿಸ್ಕೊಂಡು ಏನಾದರೂ ಸ್ನ್ಯಾಕ್ಸ್ ರೆಸಿಪಿನ ಮಾಡಬೇಕು ಅಂತ ಹೇಳಿದ್ರು. ಸೊ ನಾನು ಆಲೂ ಬ್ರೆಡ್ ರೋಲನ್ನು ಮಾಡಿದ್ದೆ. ಸೊ ಕುಕ್ಕಿಂಗ್ ಕಾಂಪಿಟೇಷನ್ ಅಂತಂದಾಗ ನೀವು ಹೇಗೆ ಅಡುಗೆ ಮಾಡ್ತೀರಾ, ಟೇಸ್ಟ್ ವೈಸು, ಟೆಕ್ಸ್ಚರು, ಆಮೇಲೆ ಪ್ರೆಸೆಂಟೇಷನ್ ಈಸ್ ವೆರಿ ಇಂಪಾರ್ಟೆಂಟು. ನಾನು ಕಲ್ತ್ಕೊಂಡಿದ್ದು ಅಲ್ಲಿ. ಸೊ ಎಷ್ಟು ಜನ ಬಂದಿದ್ದಾರೆ ನೋಡಿ, ಅವ್ರು ಪ್ರತಿಯೊಬ್ಬೊಬ್ಬರು ಪ್ರತಿಯೊಂದೊಂಥರ ಡಿಶ್ ಮಾಡಿ ಅದನ್ನು ಪ್ರೆಸೆಂಟೇಷನ್ ಕೊಡ್ತಿದ್ದಾರಲ್ಲ. ಓ ಮೈ ಗಾಡ್, ಓ ಈ ಥರನೂ ಪ್ರೆಸೆಂಟೇಷನ್ ಕೊಡ್ಬೋದಾ, ಓ ಈ ಥರನೂ ಅಡುಗೆ ಮಾಡ್ಬೋದಾ, ಈ ಥರನೂ ರೆಸಿಪೀಸ್ಗಳು ಇದೆಯಾ ಅಂತ ನಾನು ನೋಡಿನೇ ಕಲ್ತ್ಕೊಂಡಿದ್ದೆ. ನಾನು ಪ್ರೆಸೆಂಟೇಷನ್ ಕೊಡುವಾಗ 5 ಬ್ರೆಡ್ ರೋಲ್ಗಳನ್ನು ಮಾಡಿದ್ದೆ. ಸೊ ಜಡ್ಜಸ್ಗಳು ಬಂದು ಟೇಸ್ಟ್ ಮಾಡಿ ಟೆಕ್ಸ್ಚರ್ ಹೇಗಿದೆ, ಹೇಗೆ ಮಾಡಿದ್ದಾರೆ ಅಂತೆಲ್ಲ ನೋಡಿಕೊಂಡು ಅವ್ರಿಗೆ ಪಾಯಿಂಟ್ಸ್ನ ಕೊಡ್ತಾರೆ. ಇವಾಗ ಬೇರೆಯವ್ರದ್ದೆಲ್ಲ ಟೇಸ್ಟ್ ಮಾಡಿ ನೋಡಿ, ಇವಾಗ ಝೂಮ್ ಮಾಡ್ತಿದ್ದೀನಲ್ಲ, ಇವಾಗ ನಾನು ಮಾಡಿರೋ ರೆಸಿಪಿನ ಅವರು ಟೇಸ್ಟ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಸೊ ಒಳಗಡೆ ನನಗೆ ಹೆಂಗೆ ಅನ್ನಿಸ್ತಾ ಇತ್ತು, ನನ್ನ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತಂದರೆ, ಓ ಮುಗೀತು, ಅದು ಟೇಸ್ಟ್ ಚೆನ್ನಾಗಿಲ್ವೇನೋ, ನಾನು ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಗಲ್ವೋ ಏನೋ ಅಂತ ತುಂಬಾ ಒಳಗೆ ತುಂಬಾ ಭಯ ಇತ್ತು ಆ್ಯಕ್ಚುಲಿ ನನಗೆ. ಬಟ್ ನನ್ನ ಮೇಲೆ ನನಗೆಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಇತ್ತು, ಇಲ್ಲ ನಾನು ಚೆನ್ನಾಗೇ ಮಾಡಿರ್ತೀನಿ. ಸೊ ಬೇರೆಯವರೆಲ್ಲ ಹೇಗೆ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಅಂತ ಒಂದು ಸಣ್ಣ ಕ್ಲಿಪ್ ತೊಗೊಂಡಿದ್ದೀನಿ, ಅದನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಸೊ ಪ್ರೆಸೆಂಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಗೈಸ್. ನೀವು ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನ್ನಿಸ್ಬೇಕು ಫುಡ್ಡು. ಫಸ್ಟ್ ರೌಂಡಲ್ಲಿ ಎಲ್ಲರೂ ಮಾಡಿರುವಂಥ ಡಿಶಸ್ಗಳನ್ನು ಜಡ್ಜಸ್ಗಳು ಟೇಸ್ಟ್ ಮಾಡಿ, ಸೊ ಅದರಲ್ಲಿ 13 ಜನದಲ್ಲಿ 8 ಜನನ ಸೆಲೆಕ್ಟ್ ಮಾಡಿದ್ರು. ಸೊ ಅದರಲ್ಲಿ ನಾನು ಕೂಡ ಒಬ್ಬಳು ನೋಡಿ ಬಂದು ನಿಂತಿದ್ದೀನಿ ಖುಷಿಯಿಂದ. ಸೊ ನೆಕ್ಸ್ಟು ಒಂದು ಸ್ವೀಟ್ ರೆಸಿಪಿನ ಮಾಡೋಕ್ಕೆ ಹೇಳಿದ್ದಾರೆ. ಸೊ ನಾನು ಸೆಕೆಂಡ್ ರೌಂಡಲ್ಲಿ ಗೆಲ್ತೀನಾ ಇಲ್ವಾ? ಸೊ ಕಾರಣಾಂತರಗಳಿಂದ ಸೆಕೆಂಡ್ ರೌಂಡೇ ಫೈನಲ್ ರೌಂಡ್ ಆಗಿರೋದ್ರಿಂದ ಜಡ್ಜಸ್ಸುಗಳು ನಾಳೆ ಹೇಳ್ತೀವಿ ವಿನ್ನರ್ ಯಾರು ಅಂತ ಹೇಳಿ ಒಂದು ಶಾಕ್ ಕೊಟ್ಬಿಟ್ರು. ಸೊ ನ್ಯೂಸ್ 18 ಚಾನಲ್ ಅವರು ರಿವ್ಯೂವ್ನ ತಗೊಳ್ತಾ ಇದ್ರು. ಹಾಗೆಯೇ ನಿಮಗೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತೇಳಿ ಒಂದು ಚಿಕ್ಕ ಬೈಟ್ ತೊಗೊಂಡ್ರು. ಅಲ್ಲಿಂದ ಹೊರಟಿದ್ದು ಸೀದಾ ಮನೆಗೇನೆ, ತುಂಬ ಸುಸ್ತಾಗಿ ಹೋಗಿತ್ತು. ಸೊ ನೆಕ್ಸ್ಟ್ ಡೇ ಯಾರು ವಿನ್ನರು ಅಂತ ಹೇಳ್ತೀನಿ ಅಂತ ಹೇಳಿದ್ರಲ್ವ. ಸೊ ಆ ಫಂಕ್ಷನ್ಗೆ ಈವ್ನಿಂಗ್ ನಾವು ಹೋಗಿದ್ವಿ. ತುಂಬ ಜನ ಇದ್ದರು, ಅದರಲ್ಲಿ ಒಂದೊಂದು ಕ್ಲಿಪ್ಸನ್ನು ನಾನು ತೊಗೊಂಡಿದ್ದೀನಿ. ಎಷ್ಟು ಜನ ಹೆಣ್ಮಕ್ಳು ಇದ್ದಾರೆ ಹೇಳಿ ಸಾಧನೆ ಮಾಡಿರೋರು. ಅದರಲ್ಲಿ ಇವತ್ತು ನಮ್ಮ ನ್ಯೂಸ್ 18 ಕನ್ನಡ ಉತ್ಸವ ಕರುನಾಡ ಹಬ್ಬ 2026 ಹೊಸಪೇಟೆಯಲ್ಲಿ 13 ಜನ ಹೆಣ್ಮಕ್ಳು ಅಡುಗೆಯನ್ನ ಮಾಡಿ ಎಷ್ಟೋ ಜನ ಮನ್ಸನ್ನ ಗೆದ್ದಿದ್ದಾರೆ, ಪ್ರೈಸ್ ಗೆದ್ದಿರೋ ಕೂಡ ಇದ್ದಾರೆ. ನೋಡೋಣ ಯಾರ್ಯಾರು ಏನೆಲ್ಲ ಗೆದ್ದಿದ್ದಾರೆ ಅಂತ. ಸೊ ಇವ್ರಿಗೆ ನಾವೀಗ ಸರ್ಟಿಫಿಕೇಟ್ ನ ಕೊಡುವಂತ ಸಮಯ. 13 ಜನ ಹೆಣ್ಮಕ್ಳಿಗೆ ನಾವು ಪ್ರಶಸ್ತಿ ಪತ್ರಗಳನ್ನ ಕೊಡುವಂತ ಸಮಯ. ಅದರಿಂದ ಸುಪ್ರಿಯಾ ಇವರಿಗೆ ಲಭಿಸ್ತಾ ಇದೆ ಪ್ರಶಸ್ತಿ ಪತ್ರ ನಮ್ಮ ಜಿಲ್ಲಾ ವರದಿಗಾರರಾದಂತಹ ಬಸವರಾಜ್ ಅವರ ವತಿಯಿಂದ. ಸೊ ಪಾರ್ಟಿಸಿಪೇಷನ್ ಮಾಡಿದ್ದಕ್ಕೆ ನಮಗೆ ಒಂದು ಸರ್ಟಿಫಿಕೇಟ್ ಅಂತ ಕೊಟ್ಟರು. ಬಟ್ ನಾವು ಸೆಕೆಂಡ್ ರೌಂಡ್ವರೆಗೂ ಬಂದುಬಿಟ್ಟು ಗೆಲ್ಲಿಲ್ಲ ಗೈಸ್. ಬಟ್ ಇಟ್ಸ್ ಓಕೆ, ಸೋಲೋ ಗೆಲುವಿನ ಮೆಟ್ಟಿಲು ಅಂತ ಹೇಳ್ತಾರಲ್ವಾ, ಹಾಗೇನೆ ನಾನು ಇದನ್ನು ಇನ್ಸ್ಪಿರೇಷನ್ 18 ಚಾನಲ್ ಅವರು ಅಲ್ಲೊಂದು ಬೋರ್ಡ್ ಇಟ್ಟಿದ್ರು. ಸರ್ಟಿಫಿಕೇಟ್ ಇಟ್ಕೊಂಡು ಒಂದೆರಡು ಪೋಸು ಕೊಟ್ಬಿಟ್ಟು ಒಂದೆರಡು ಫೋಟೋಗಳನ್ನು ತೆಕ್ಕೋತಾ ಇದ್ದೆ. ಸೊ ಆ ಟೈಮಲ್ಲಿ ಒಬ್ಬರು ಬಂದು ನನ್ನ ಹತ್ರ ಫೋಟೋ ತೆಕ್ಕೊಂಡ್ರು. ಐ ಆಮ್ ಸೋ ಹ್ಯಾಪಿ, ನಂಗೆ ತುಂಬಾ ಖುಷಿ. ಅವರು ನನ್ನ ಹತ್ರ ಬಂದು ನಿಮ್ಮ ಜೊತೆ ಒಂದು ಫೋಟೋ ತೆಕ್ಕೋಬೋದಾ ಅಂತ ಹೇಳಿ ಅವರೆಲ್ಲ ನನ್ನ ಜೊತೆ ಬಂದು ಫೋಟೋ ತೆಕ್ಕೊಂಡ್ರು. ನಂಗೆ ತುಂಬಾ ಖುಷಿ ಆಯಿತು. ಇಟ್ ಮೀನ್ಸ್ ಅ ಲಾಟ್.
ಥ್ಯಾಂಕ್ ಯು ಸೋ ಮಚ್. ಸೊ ಪ್ರೋಗ್ರಾಮನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿ ಏನಂತಾರೆ ಇದಕ್ಕೆ ಆಲೂ ಸ್ಪ್ರಿಂಗ್ ರೋಲ್ ಅದನ್ನೆಲ್ಲ ತಿಂದ್ಕೊಂಡು ಮಜಾ ಮಾಡಿಕೊಂಡು ನಗಾಡಿಕೊಂಡು ಬಂದ್ವಿ ಗೈಸ್. ತುಂಬಾ ಚೆನ್ನಾಗಿತ್ತು. ಈ ಒಂದು ವಿಡಿಯೋ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ಸೊ ನೀವು ಗೆಲ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ನಿಮಗೆ ಆಪರ್ಚುನಿಟಿ ಬಂತು ಅಂದಾಗ ನೀವು ಅದನ್ನು ಉಪಯೋಗಿಸ್ಕೊಳ್ಳಿ. ಹಾಗೆಯೇ ಹಿಂಜರಿಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ 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 ಮಚ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಐ ಆಮ್ ವೆರಿ ಹಾನರಬಲ್ ಫಾರ್ ಎವ್ರಿ ಒನ್. ಥ್ಯಾಂಕ್ ಯು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಆ್ಯಂಡ್ ಇನ್ಸ್ಪಿರೇಷನ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.